ಹೌದು, ನನ್ನ ಬ್ಯಾಟ್ರಿ ಸಿಕ್ಕಾಪಟ್ಟೆ ಡ್ರೈನ್ ಆಗ್ತಿದೆ ಸರ್, ಡ್ರೈನ್ ಆಗ್ತಿರೋದನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡೋದು? ಅಷ್ಟೊಂದು ಆ್ಯಪ್ ನಾನೇನು ಯೂಸ್ ಮಾಡ್ತಿರಲ್ಲ, ಅದು ಡ್ರೈನ್ ಆಗ್ತಿದೆ ಅಂತಂದರೆ ಈ ಸಿಂಪಲ್ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಮೊದಲನ್ನ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಮೊಬೈಲ್ ಸ್ಕ್ರೀನ್ ಈ ಥರ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿ, ಇಲ್ಲಿ ಸರ್ಚಲ್ಲಿ ಸ್ಕ್ಯಾನಿಂಗ್ ಅಂತ ಸರ್ಚ್ ಮಾಡಿ. ಇಲ್ಲಿ ವೈಫೈ ಆ್ಯಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಏನು ಬರುತ್ತೆ, ನೀವು ಅದನ್ನು ಟೈಪ್ ಮಾಡಿ. ಇಲ್ಲಿ 2 ಆಫಲ್ಲಿ ಇರಬೇಕು. ಎಲ್ಲರದ್ದು ಯೂಶಲಿ ಇಲ್ಲಿ ಆನಲ್ಲಿ ಇರುತ್ತೆ. ಸೊ ಇದು ಆಫ್ ಮಾಡೋದು ಏನಾಗುತ್ತೆ, ಅನ್ನೆಸೆಸರಿ ವೈಫೈ ಸ್ಕ್ಯಾನಿಂಗ್ ಆಗೋದು ತಪ್ಪುತ್ತೆ, ದೆನ್ ಬ್ಲೂಟೂತ್ನ ಸ್ಕ್ಯಾನಿಂಗ್ ಆಗೋದು ತಪ್ಪುತ್ತೆ. ನೀವು ಯೂಸ್ ಮಾಡಿದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಇದು ವರ್ಕ್ ಆಗ್ತಾ ಇರುತ್ತೆ. ಪ್ಲೇಸ್ಟೋರ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ, ಇಲ್ಲಿ ಜನರಲಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕಾಣಿಸೋದು ಆಪ್ಷನ್ನು ಆಟೋಮೆಟಿಕಲಿ ಆರ್ಚಿವ್ ಆ್ಯಪ್ಸ್. ಏನದು ಆರ್ಚಿವ್ ಆ್ಯಪ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಎಷ್ಟೊಂದು ಆ್ಯಪ್ಸ್ನ ಡೌನ್ಲೋಡ್ ಮಾಡಿರ್ತೀರ, ಬಟ್ ನೀವು ಯೂಸ್ ಮಾಡಲ್ಲ. ಬಟ್ ಆ ಟೈಮಲ್ಲಿ ನೀವು ಈ ಆಪ್ಷನ್ನ ಆನ್ ಮಾಡಿಕೊಂಡ್ರೆ, ಹೀಗೆ ನೀವೇನು ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ರಾ ಅದನ್ನು ಬಿಟ್ಟು ಅನ್ನೆಸರಿ ಯೂಸ್ ಮಾಡದಿರೋದು ಅದು ಹಾಗೆ ಇರುತ್ತೆ, ಅದಕ್ಕೆ ಕನ್ಸ್ಯೂಮ್ ಮಾಡ್ತಿರಲ್ಲ ಬ್ಯಾಟ್ರಿ. ಸೊ ಇದರಿಂದ ನಿಮ್ಮ ಬ್ಯಾಟ್ರಿ ಲೈಫ್ನ ಕೂಡ ಜಾಸ್ತಿ ಮಾಡ್ಕೋಬೋದು. ಇನ್ನು 3ನೇ ಆಪ್ಷನ್ ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಕ್ರೀನನ್ನು ಹಿಂಗೆ ಓಪನ್ ಮಾಡಿದಾಗ ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ನೀವು ಎಷ್ಟು ಬೇಕೋ ಅದನ್ನು ಸೆಟ್ ಮಾಡ್ಕೋಬೇಕು. ಇದನ್ನು ಆಟೋಮೆಟಿಕ್ ಆಗಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಈ ಥರ ಇಡೋದ್ರಿಂದ ನಿಮ್ಮ ಬ್ಯಾಟ್ರಿನ ಕೂಡ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಎಲ್ಲೋ ಬಿಸಿಲಿಗೆ ಹೋದಾಗ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಹಿಂಗೆಲ್ಲ ನಾನು ನೆರಳು ಹತ್ರ ಬಂದಾಗ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಬಿಕಾಸ್ ಇದರಿಂದ ಏನಾಗುತ್ತೆ, ಫ್ಲಕ್ಚುಯೇಷನ್ ಆಗುತ್ತೆ ಡಿಸ್ಪ್ಲೇ ಒಂದು ಬ್ರೈಟ್ನೆಸ್ಸು. ಸೊ ಅದರಿಂದ ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಅದೊಂದು ಆಪ್ಷನು. ಇನ್ನೊಂದು ಎಷ್ಟೋ ಜನ ಮಿಸ್ಟೇಕ್ ಮಾಡೋಂಥದ್ದು, ಇಲ್ಲಿ ಲೊಕೇಶನ್ನ ಯಾವಾಗೂ ಆನ್ ಮಾಡಿ ಇಟ್ಕೊಳ್ಳೋದು. ಇದರಿಂದ ಕೂಡ ಬ್ಯಾಟ್ರಿ ಸಿಕ್ಕಾಪಟ್ಟೆ ಡ್ರೈನ್ ಆಗುತ್ತೆ. ನೀವು ಹೋಗೋ ಒಂದೊಂದು ಮೂಮೆಂಟು, ಹೋಗೋ ಜಾಗ ಅಷ್ಟು ಕೂಡ ಇದು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಆದಷ್ಟು ಇದನ್ನು ಆಫ್ನಲ್ಲಿ ಇಟ್ಟು. ಸೊ ನೋಡೋದಲ್ಲ, ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.